ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿನ್ನೆನಿಂದ ಕೆಲವೊಂದಿಷ್ಟು ಹೊಸ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ 20ನೇ ಕಂತಿನ ಹಣ ಜಮಾ ಆಗಲಿಕ್ಕೆ ಶುರುವಾಗಿದೆ. ಅದರ ಜೊತೆಯಲ್ಲಿ ಈಗಾಗಲೇ 19 ಮತ್ತು 20ನೇ ಕಂತಿನ ಹಣ ಪಡ್ಕೊಂಡು 21ನೇ ಕಂತು ಯಾವಾಗ ಬರುತ್ತೆ ಅಂತಲೂ ಕೂಡ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀರಾ. ಆಮೇಲೆ ಯಾರೆಲ್ಲ ಈಗ 20ನೇ ಕಂತಿಗೆ ವೆಯ್ಟ್ ಮಾಡ್ತಾ ಇದ್ದೀರಾ ಮತ್ತು 21ನೇ ಕಂತಿನ ಬಗ್ಗೆ ಇನ್ಫಾರ್ಮೇಷನ್ಗಾಗಿ ಕಾಯ್ತಾ ಇದ್ದೀರಾ, ಎಲ್ಲದ್ರ ಬಗ್ಗೆನೂ ಕೂಡ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿದೆ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿಯಾಗಿ ವಿಡಿಯೋನ ನೋಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೆ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ. ನಾನು ಮೊನ್ನೆ ಕಮ್ಯುನಿಟಿ ಪೋಸ್ಟ್ ಹಾಕಿದಾಗ ಗೃಹಲಕ್ಷ್ಮಿ ಯೋಜನೆ 20ನೇ ಕಂತು 29% ಜನರಿಗೆ ಮಾತ್ರ ಹಣ ಜಮಾ ಆಗಿತ್ತು. ನಿನ್ನೆ ಸಾಕಷ್ಟು ಜಿಲ್ಲೆಗಳಿಗೆ ಹಣ ಜಮಾ ಆಗಿದೆ. ನಿನ್ನೆ ಲೈವ್ನಲ್ಲೂ ಕೂಡ ಯಾವ್ಯಾವ ಜಿಲ್ಲೆಗೆ ಹಣ ಜಮಾ ಆಗಿದೆ ಅಂತ ಹೇಳಿದ್ದೆ. ಈ ವಿಡಿಯೋದಲ್ಲೂ ಕಂಪ್ಲೀಟ್ ಟೋಟಲ್ ಯಾವ್ಯಾವ ಜಿಲ್ಲೆಗೆ ಈಗಾಗಲೇ ಆಲ್ರೆಡಿ ಹಣ ಜಮಾ ಆಗಿದೆ ಅನ್ನೋ ಮಾಹಿತಿ ಕೂಡ ಕೊಡ್ತಾ ಇದ್ದೇನೆ, ಓಕೆನಾ. ಈಗ ಎಷ್ಟು ಪರ್ಸೆಂಟೇಜ್ ಜನರಿಗೆ ಹಣ ಜಮಾ ಆಗಿದೆ ಅಂತ ನೋಡೋದಕ್ಕೆ ಹೋದರೆ ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು, 38% ಜನರಿಗೆ ಹಣ ಜಮಾ ಆಗಿದೆ. ಮೊನ್ನೆಗೂ ನಿನ್ನೆಗೂ ಕಂಪೇರ್ ಮಾಡಿ ನೋಡಿದಾಗ 9%, ಆಲ್ಮೋಸ್ಟ್ ಒಂದು 10% ಜನರಿಗೆ ನಿನ್ನೆನೇ ಹಣ ಜಮಾ ಆಗಿದೆ ಅಂತ ಹೇಳ್ಬೋದು. ಹೊಸ ಜಿಲ್ಲೆಗಳಿಗೆ ನಿನ್ನೆ ಹಣ ಜಮಾ ಆಗಿದೆ. ಅಂದರೆ ಆಲ್ಮೋಸ್ಟ್ ಒಂದು 10 ರಿಂದ 12 ಲಕ್ಷ ಜನರಿಗೆ ನಿನ್ನೆ ಒಂದೇ ದಿನಕ್ಕೆ ಹಣ ಜಮಾ ಆಗಿದೆ. ನಿಮಗೂ ಹಣ ಜಮಾ ಆಗಿದ್ರೆ ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೀನಿ, ಪ್ರತಿಯೊಬ್ಬರು ತಪ್ಪದೆ ನೀವು ವೋಟ್ ಮಾಡಿ. ನಿಮಗೂ ಇನ್ನೂ ಬಂದಿಲ್ಲ ಅಂದರೆ ಖಂಡಿತವಾಗ್ಲೂ ಯಾರು ಕೂಡ ಆತಂಕ ಪಡುವಂಥ ಅಗತ್ಯ ಇಲ್ಲ. ಕೇವಲ ಇನ್ನೊಂದು ಮ್ಯಾಕ್ಸಿಮಮ್ 4 ರಿಂದ 5 ದಿನ ವೆಯ್ಟ್ ಮಾಡಿದ್ರೆ ಇದೇ ರೀತಿ ಹಣ ಜಮಾ ಆದರೆ, ಓಕೆನಾ, ರೆಗ್ಯುಲರ್ ಆಗಿ ಏನು ಜಮಾ ಆಗ್ತಾ ಇದೆ ಅದೇ ರೀತಿ ಜಮಾ ಆದರೆ 4-5 ದಿನದಲ್ಲಿ 90%ಗಿಂತ ಹೆಚ್ಚು ಜನರಿಗೆ ಜಮಾ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ, ಓಕೆನಾ. ಈಗಾಗಲೇ 20ನೇ ಕಂತು ಯಾವ್ಯಾವ ಜಿಲ್ಲೆಗೆ ಜಮಾ ಆಗ್ಲಿಕ್ಕೆ ಶುರುವಾಗಿದೆ ಅಂತ ನೋಡೋದಕ್ಕೆ ಹೋದರೆ ಬೆಂಗಳೂರು ಸುತ್ತಮುತ್ತ ಇರೋಂಥ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಬೆಂಗಳೂರು ಸೌತು, ಬೆಂಗಳೂರು ಈಸ್ಟು, ಈ ಜಿಲ್ಲೆಗಳಿಗೆ ಈಗಾಗಲೇ ಬಹಳ ದಿನಗಳಿಂದ ಹಣ ಜಮಾ ಆಗಲಿಕ್ಕೆ ಶುರುವಾಗಿದೆ. ಅದನ್ನು ಹೊರತುಪಡಿಸಿ ಅದಾದ ನಂತರ ಚಿತ್ರದುರ್ಗ, ದಾವಣಗೆರೆ, ಬಿಜಾಪುರ, ಬೀದರು, ಮಂಗಳೂರು, ಗದಗ, ತುಮಕೂರು ಜಿಲ್ಲೆ, ಚಿಕ್ಕಮಗಳೂರು, ಬಳ್ಳಾರಿ, ಬಾಗಲಕೋಟೆ, ಹಾವೇರಿ, ಬೆಳಗಾವಿ ಜಿಲ್ಲೆ, ಹಾವೇರಿ, ಬಾಗಲಕೋಟೆ, ಬೆಳಗಾವಿ ಈ ಜಿಲ್ಲೆಗಳಿಗೆ ನಿನ್ನೆನಿಂದ ಶುರುವಾಗಿದೆ. ಇವತ್ತು ಬೆಳಗ್ಗೆ ರಾಯಚೂರು ಜಿಲ್ಲೆ ಹಣ ಜಮಾ ಆಗ್ಲಿಕ್ಕೆ ಶುರುವಾಗಿದೆ. ಉತ್ತರ ಕನ್ನಡ ಜಿಲ್ಲೆ ಹಣ ಜಮಾ ಆಗ್ಲಿಕ್ಕೆ ಶುರುವಾಗಿದೆ. ಚಿಕ್ಕಬಳ್ಳಾಪುರ, ಉಡುಪಿ ಜಿಲ್ಲೆಗೂ ಕೂಡ ಇವತ್ತು ಹಣ ಜಮಾ ಆಗಲಿಕ್ಕೆ ಶುರುವಾಗಿದೆ. ಖಂಡಿತವಾಗ್ಲೂ ಒಳ್ಳೆಯ ಬೆಳವಣಿಗೆ. ಬಹುತೇಕ 50%ಗಿಂತ ಹೆಚ್ಚು ಜಿಲ್ಲೆಗಳಿಗೆ ಈಗ ಆಲ್ರೆಡಿ ಹಣ ಜಮಾ ಆಗ್ಲಿಕ್ಕೆ ಶುರುವಾಗಿದೆ. ಇನ್ನು 21ನೇ ಕಂತು ಯಾವಾಗ ಬರ್ಬೋದು, 20ನೇ ಕಂತು ಪಡ್ಕೊಂಡವ್ರು 21ನೇ ಕಂತು ಯಾವಾಗ ಬರ್ಬೋದು ಅಂತ ನೋಡೋದಕ್ಕೆ ಹೋದರೆ ಈಗಾಗಲೇ ಇದು ಪ್ರೋಸೆಸ್. ಈಗ ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಈಗ ಆಲ್ರೆಡಿ 6,000 ರೂಪಾಯಿ ಜಮಾ, ಏಪ್ರಿಲ್ ತಿಂಗಳ ಹಣ ಕೂಡ ಜಮಾ ಅಂತ ಹಾಕ್ತಾ ಇದ್ದಾರೆ. ಏಪ್ರಿಲ್ ತಿಂಗಳ ಹಣ ಅಂದರೆ ಅದು 21ನೇ ಕಂತು. 21ನೇ ಕಂತು ಬರಲಿಕ್ಕೆ ನಿಮಗೆ ಜೂನ್ ಎಂಡ್ವರೆಗೂ ಟೈಮ್ ತಗೊಳುತ್ತೆ. ಯಾಕೆಂದರೆ ಈಗ ಆಲ್ರೆಡಿ 19 ಮತ್ತು 20ನೇ ಕಂತಿನ ಪ್ರೋಸೆಸ್ಸಲ್ಲೇ ಸ್ವಲ್ಪ ಡಿಲೇ ಆಗೋದ್ರಿಂದ 21ನೇ ಕಂತಿನ ಹಣ, ಏಪ್ರಿಲ್ ತಿಂಗಳ ಹಣ ನಿಮಗೆ ಜೂನ್ ಎಂಡಲ್ಲಿ ಬರುವಂಥ ಸಾಧ್ಯತೆ ಇದೆ. ಯಾಕೆಂದರೆ ಈಗ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ಇದ್ರ ಬಗ್ಗೆ ನಾವು ಆಲ್ರೆಡಿ ಬಿಲ್ಲನ್ನು ಪ್ರಿಪೇರ್ ಮಾಡಿದ್ದೀವಿ. ಏಪ್ರಿಲ್ ತಿಂಗಳದ್ದು ಮಾರ್ಚಿಂದೊಂದು ಸಮಸ್ಯೆ ಆಗಿದೆ ಅಂತ ಹೇಳಿದರು. ಈಗ ಮಾರ್ಚಿನ ಸಮಸ್ಯೆ ಆಗಿರೋದನ್ನ ಈಗ ಸದ್ಯಕ್ಕೆ ಬಗೆಹರಿಸ್ತಾ ಇದ್ದಾರೆ. ಜಮಾ ಶುರುವಾಗಿದೆ. ಅಟ್ಲೀಸ್ಟ್ ಒಂದಿಷ್ಟು ಜನರಿಗೆ ಜಮಾ ಆಯ್ತಲ್ಲ, ಅದೇ ಖುಷಿ ವಿಚಾರ. ಇನ್ನೊಂದು ಯಾರಿಗೆ ಇನ್ನೂ 19ನೇ ಕಂತು 20ನೇ ಕಂತು ಬಂದಿಲ್ಲ ಅಂದರೆ ತಾಳ್ಮೆಯಿಂದ ವೆಯ್ಟ್ ಮಾಡಿ. ಖಂಡಿತವಾಗ್ಲೂ ನಿಮ್ಮ ಖಾತೆಗೂ ಕೂಡ ಶೀಘ್ರದಲ್ಲೇ ಹಣ ಜಮಾ ಆಗುತ್ತೆ, ಓಕೆನಾ. ನಾವು ಇದನ್ನೆಲ್ಲ ಹೇಳಿದ್ನಲ್ಲ, ಈಗ ಯಾವ್ಯಾವ ಜಿಲ್ಲೆಗೆ ಹಣ ಜಮಾ ಶುರುವಾಗಿದೆ ಅನ್ನೋದನ್ನು ನಾನು ಹೇಳ್ತಾ ಇಲ್ಲ, ವಿತ್ ಪ್ರೂಫ್ ಸಮೇತ ನಿಮಗೆ ನನ್ನ ಟೆಲಿಗ್ರಾಮ್ ಚಾನಲ್ನಲ್ಲಿ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿ ಯಾರ್ಯಾರು ಪ್ರೂಫ್ ಕಳಿಸಿದ್ದಾರೆ, ಯಾವ ಜಿಲ್ಲೆ ಎಲ್ಲ ಡೀಟೇಲ್ ಇನ್ಫಾರ್ಮೇಷನ್ ಅಲ್ಲಿ ಪೋಸ್ಟ್ ಮಾಡ್ತಾ ಇದ್ದೀನಿ. ಪ್ರೂಫನ್ನು ಕೂಡ ನಾನು ಅಲ್ಲಿಗೆ ಫಾರ್ವರ್ಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಹೋಗಿ ವೀಕ್ಷಣೆಯನ್ನು ಮಾಡ್ಬೋದಾಗಿರುತ್ತೆ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.